ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಹಳೆಯ ತಲೆಮಾರಿನ ಸಾಹಿತಿಗಳು ಒಂದು ತೂಕವಾದ್ರೆ ಹೊಸ ಸಂವೇದನಾ ಪ್ರಜ್ಞೆಯ ಸಾಹಿತಿಗಳು ಇನ್ನೊಂದು ತೂಕ. ಅಂತಹ ಅಪರೂಪದ ಹೊಸ ಸಂವೇದನೆಯ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ರಾಷ್ಟ್ರಕವಿ ಕುವೆಂಪುರವರು ಸಾಹಿತ್ಯ ಲೋಕಕ್ಕೆ ಮಹಾಕಾವ್ಯ, ಕಾದಂಬರಿ ಹಾಗೂ ನಾಟಕಗಳ ಕೊಡುಗೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಸಾರಸ್ವತ ಲೋಕಕ್ಕೆ ತೇಜಸ್ವಿ ಎನ್ನುವ ಚಿಂತಕರೊಬ್ಬರನ್ನ ಕೊಡುಗೆಯಾಗಿ ನೀಡಿದ ಕೀರ್ತಿಯು ಕುವೆಂಪು ಅವರಿಗೆ ಸಲ್ಲುತ್ತೆ. ಪೂರ್ಣಚಂದ್ರ ತೇಜಸ್ವಿ ಅವರು ಜನಿಸಿದ್ದು 1938 ಸೆಪ್ಟೆಂಬರ್ 8ನೇ ತಾರೀಕು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೊಪ್ಪಳ್ಳಿಯಲ್ಲಿ. ಬಾಲ್ಯದಿಂದಲೇ ಮಲೆನಾಡಿನ ಸಮೃದ್ಧ ಪರಿಸರದಲ್ಲಿ ಬೆಳೆದವರು ತೇಜಸ್ವಿ. ಬಾಲ್ಯದಲ್ಲಿ ಅವರೊಬ್ಬ ಪರಮ ತುಂಟ ಹುಡುಗ. ಅಣ್ಣ ಚೈತ್ರ, ಸಹೋದರಿ ತಾರಿಣಿ ಹಾಗೂ ಸ್ನೇಹಿತರ ಜೊತೆಗೂಡಿ ತೇಜಸ್ವಿಯವರು ಮಾಡ್ತಿದ್ದ ತುಂಟಾಟಗಳು ಒಂದಾ ಎರಡ. ಬೀದಿ ನಾಯಿಯನ್ನ ಮನೆಗೆ ತಂದು ಅದನ್ನ ಹೈಟೆಕ್ ಮಾಡೋಕೆ ಹೋಗಿ ಬಾಲವನ್ನೇ ಕತ್ತರಿಸಿದ್ದು, ತೆಪ್ಪದಲ್ಲಿ ಈಜಲು ಹೋಗಿ ಮುಳುಗಿದ್ದು, ತನ್ನದಲ್ಲದ ತಪ್ಪಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆಗಿನ ಕಾಲಕ್ಕೆ 15 ರೂಪಾಯಿ ದಂಡ ಕಟ್ಟಿದ್ದು, ಸಂಗೀತ ಕಲಿತೀನಿ ಅಂತ ಗೆಳೆಯನ್ನ ಕಟ್ಕೊಂಡು ಕಚೇರಿ ನಡೆಸಿದ್ದು, ಆ ಜೋರು ಶಬ್ದವನ್ನ ಕೇಳಿದ ಕುವೆಂಪು ಅಬ್ಬರ ಮಾಡುವುದು ಸಂಗೀತವಲ್ಲ, ಮೌನವಾಗಿರುವುದೇ ಸಂಗೀತ ಎಂದಾಗ ಮನೆಯಲ್ಲಿದ್ದ ಗ್ರಾಮಾಫೋನ್ನೇ ಕಾಲೇಜಿನ ಹಾಸ್ಟೆಲ್ಗೆ ತಗೊಂಡು ಹೋಗಿದ್ದು. ಹೀಗೆ ಪೂರ್ಣಚಂದ್ರ ತೇಜಸ್ವಿಯವರ ಬದುಕಿನ ರಸವತ್ತಾದ ಕ್ಷಣಗಳು ಒಂದೆರಡಲ್ಲ, ಅವು ರೋಚಕ ಘಟನೆಗಳು. ನಿಜ ಹೇಳಬೇಕು ಅಂದ್ರೆ ತೇಜಸ್ವಿಯವರ ಬಾಲ್ಯದಿಂದ ಮುಪ್ಪಿನ ತನಕದ ಜೀವನವೇ ಅಸಾದೃಶ್ಯವಾದದ್ದು. ಬಹುಶಃ ಬಾಲ್ಯ ಜೀವನವನ್ನ ತೇಜಸ್ವಿಯವರಷ್ಟು ಸುಂದರವಾಗಿ ಬದುಕಿದವರು ಮತ್ತೊಬ್ಬರಿಲ್ಲ ಅಂದ್ರೆ ಅತಿಶಯೋಕ್ತಿಯಲ್ಲ. ಪೂರ್ಣಚಂದ್ರ ತೇಜಸ್ವಿಯವರು ಶಿವರಾಮ ಕಾರಂತ, ರಾಮ್ ಮನೋಹರ್ ಲೋಹಿಯಾ ಹಾಗೂ ಕುವೆಂಪು ಅವರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ರು. ಸಮಾಜವಾದಿ ನಾಯಕ ಗೋಪಾಲಗೌಡರ ಗರಡಿಯಲ್ಲಿ ಪಳಗಿದವರು. ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ರಾಮದಾಸ್ ಮುಂತಾದವರ ಸಮಕಾಲೀನರು. ಹೀಗಾಗಿ ತೇಜಸ್ವಿ ಎಲ್ಲವನ್ನ ತಿಳಿದಿದ್ರು. ಸಾಹಿತ್ಯ ಅಂದ್ರೆ ಅಚ್ಚುಮೆಚ್ಚು. ಆಂಗ್ಲ ಕವಿಗಳೇ ಆಗ್ಲಿ, ಕನ್ನಡದ ಸಾಹಿತಿಗಳೇ ಆಗ್ಲಿ, ಎಲ್ಲವನ್ನೂ ಓದ್ತಾ ಇದ್ರು. ಬಾಲ್ಯದಲ್ಲಿ ಇಂಗ್ಲಿಷ್ ಅಂದ್ರೆ ಅವರಿಗೆ ಕಬ್ಬಿಣದ ಕಡಲೆ ಅನಿಸಿತ್ತು. ಹಿ ಮತ್ತು ಶಿ ಸ್ಪೆಲ್ಲಿಂಗ್ ಹೇಳೋಕು ಅವರಿಗೆ ಬರ್ತಿರ್ಲಿಲ್ಲ. ಅದನ್ನ ಕಂಡು ಟೀಚರ್ಸ್ ಸೇರಿದಂತೆ ಇತರೆ ಮಕ್ಕಳೆಲ್ಲ ನಗ್ತಾ ಇದ್ರು. ಅದನ್ನ ತಮ್ಮ ತಂದೆ ಕುವೆಂಪು ಮುಂದೆ ಹೇಳಿದಾಗ ಇಂಗ್ಲಿಷ್ ಭಾಷೆಯ ಬಗ್ಗೆ ಕುವೆಂಪು ಒಂದು ಮಾತನ್ನ ಹೇಳ್ತಾರೆ. ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯ ಹುಟ್ಟಿದಾಗ ಇಂಗ್ಲಿಷ್ನವರು ಯಾವ ಕಾಡಿನಲ್ಲಿ ಅಲಿತಾ ಇದ್ರು. ತಂದೆಯ ಮಾತು ಕೇಳಿದ ತೇಜಸ್ವಿಯವರಿಗೆ ಕನ್ನಡದ ಮೇಲೆ ಪ್ರೀತಿ ಉಕ್ಕುತ್ತೆ. ತಂದೆ ಕುವೆಂಪು ಅವರನ್ನ ತೇಜಸ್ವಿ ಅಣ್ಣ ಅಂತಾನೆ ಕರೀತಿದ್ರು. ಕುವೆಂಪು ಅವರಿಂದ ಕಲಿತ ಸಾಹಿತ್ಯಾಸಕ್ತಿ ಮುಂದೆ ಅವರನ್ನ ಅದ್ಭುತ ಓದುಗನನ್ನಾಗಿ, ಅದ್ಭುತ ಬರಹಗಾರನನ್ನಾಗಿ ಮಾಡಿಬಿಡ್ತು. ತೇಜಸ್ವಿಯವರು ಓದುತ್ತಾ ಕುಳಿತ್ರೆ ಎಲ್ಲವನ್ನ ಮರೆತು ಬಿಡ್ತಿದ್ರು. ಊಟ ನಿದ್ದೆಯ ಪರಿವೆಯೇ ಇರ್ತಿರ್ಲಿಲ್ಲ. ಒಮ್ಮೆ ಕಾನೂರು ಹೆಗ್ಗಡತಿ ಓದುವಾಗ ತಲ್ಲೀನರಾಗಿ ಬಿಟ್ಟಿದ್ರು. ಆದ್ರೆ ಆ ಕಾದಂಬರಿಯನ್ನ ಬರೆದವರು ಸ್ವತಃ ತನ್ನ ತಂದೆ ಕುವೆಂಪು ಅನ್ನೋದೇ ಅವರಿಗೆ ತಿಳಿದಿರ್ಲಿಲ್ಲ. ತಂದೆಯ ಪ್ರೇರಣೆಯಿಂದಲೇ ತೇಜಸ್ವಿಯವರು ಲಿಂಗಬಂಧ ಅನ್ನುವ ಕಥೆ ಬರೀತಾರೆ. ಅಲ್ಲಿಂದಲೇ ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯ ಪಯಣ ಆರಂಭವಾಗಿತ್ತು. ಪೂರ್ಣಚಂದ್ರ ತೇಜಸ್ವಿ ಎಲ್ಲಾ ವರ್ಗದ ಓದುಗರನ್ನು ಸುಲಭವಾಗಿ ತಲುಪಿದಂತಹ ಬಹುಮುಖ ಪ್ರತಿಭೆ. ಅವರೊಬ್ಬ ಲೇಖಕ, ಅವರೊಬ್ಬ ಕಾದಂಬರಿಕಾರ, ವಿಮರ್ಶಕ, ಪರಿಸರ ಪ್ರೇಮಿ, ಪಕ್ಷಿ ತಜ್ಞ, ಸಮಾಜವಾದಿ ಚಿಂತಕ ಹಾಗೂ ಉತ್ತಮ ಛಾಯಾಗ್ರಾಹಕರು ಆಗಿದ್ರು. ತೇಜಸ್ವಿಯವರು ಜುಗಾರಿ ಕ್ರಾಸ್, ಕರುವಾಲು, ತಬರನ ಕಥೆ, ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನು ಸೃಷ್ಟಿಸಿದ್ರು. ಅದೇ ಸಮಯದಲ್ಲಿ ಏರೋಪ್ಲೇನ್ ಚಿಟ್ಟಿ ಮತ್ತು ಇತರ ಕಥೆಗಳು, ಪರಿಸರದ ಕಥೆಗಳು ಹಾಗೂ ಹೊಸ ವಿಚಾರಗಳನ್ನು ತಿಳಿಸಿದ್ರು. ಎಲ್ಲಾ ಪ್ರಕಾರದ ಸಾಹಿತ್ಯಗಳನ್ನ ಪ್ರಯತ್ನಿಸಿ ನೋಡಿದ ಹಿರಿಮೆ ತೇಜಸ್ವಿಯವರದ್ದು. ಅವರ ಬರಹಗಳಿಗೆ ಕರ್ನಾಟಕ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ 10 ಹಲವು ಗೌರವಗಳು ದೊರೆತಿವೆ. ಕರುವಾಲು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ, ಕಾಡು ಮತ್ತು ಕ್ರೌರ್ಯ, ಹೊಲೆಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು ಇವು ತೇಜಸ್ವಿಯವರ ಪ್ರಸಿದ್ಧ ಕಾದಂಬರಿಗಳು. ಇವುಗಳ ಜೊತೆಗೆ ಮಿಸ್ಸಿಂಗ್ ಲಿಂಕ್, ವಿಸ್ಮಯ 1, 2, 3 ಯಂತಹ ವೈಜ್ಞಾನಿಕ ಲೇಖನಗಳನ್ನು ಬರೆದ್ರು. ಸೋಮುವಿನ ಸ್ವಾಗತ ಲಹರಿ ಮತ್ತು ಇತರ ಕವನಗಳನ್ನು ರಚಿಸಿದ್ರು.
ಅಣ್ಣನ ನೆನಪು ಎನ್ನುವ ಆತ್ಮಕಥನವನ್ನು ಬರೆದರು. ಪೂರ್ಣಚಂದ್ರ ತೇಜಸ್ವಿಯವರಿಗೆ ಒಮ್ಮೆ ನಟನೆಯ ಅವಕಾಶ ಕೂಡ ಬಂದಿತ್ತು. ಅವರೇ ಬರೆದ ತಬರಿನ ಕಥೆಯನ್ನ ಗಿರೀಶ್ ಕಾಸರವಳ್ಳಿಯವರು ಸಿನಿಮಾ ಮಾಡೋಕೆ ಹೊರಟಿದ್ರು. ತೇಜಸ್ವಿಯವರನ್ನೇ ಒಂದು ಪಾತ್ರ ಮಾಡುವಂತೆ ಕೋರಿದ್ರು. ಆಗ ತೇಜಸ್ವಿ ಅವರು ಹೇಳಿದ್ದೇ ಬೇರೆ. ಕಾಸರವಳ್ಳಿಯವರೇ, ನೀವು ತಬರಿನ ಕಥೆಯನ್ನೇ ಯಾಕೆ ಸಿನಿಮಾ ಮಾಡ್ತೀರಿ? ನಾನು ಸಿನಿಮಾಗಾಗಿ ಬೇರೆ ಕಥೆ ಬರೆದು ಕೊಡ್ತೀನಿ, ಆದ್ರೆ ನಾನು ನಟಿಸುವುದಿಲ್ಲ. ನಟನೆ ನನ್ನ ಕ್ಷೇತ್ರವಲ್ಲ, ಅದು ನನಗೆ ಆಗಿ ಬರುವುದೂ ಇಲ್ಲ. ಪೂರ್ಣಚಂದ್ರ ತೇಜಸ್ವಿಯವರನ್ನ ಪೂಜಂತೆ ಅಂತಾನು ಕರೀತಾ ಇದ್ರು. ಪೂಜಂತಿಯವರು ಪ್ರಕೃತಿಯನ್ನ ಪ್ರೀತಿಸ್ತಾ ಇದ್ರು. ಹೀಗಾಗಿನೇ ಅವರು ಮಲೆನಾಡಿನ ಮೂಡುಗಿರಿಯಲ್ಲಿ ಕಾಫಿ ತೋಟ ಮಾಡಿಕೊಂಡು ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡ್ತಾ ಹಸಿರು ಕೃಷಿಯ ಜೊತೆಯಲ್ಲೇ ಸಾಹಿತ್ಯ ಕೃಷಿ ಮಾಡಿದ್ರು. ಬೇಟೆಯಾಡುವುದು, ಫೋಟೋ ತೆಗೆಯುವುದು ಅಂದ್ರೆ ಅವರಿಗೆ ಏನೆಲ್ಲದ ಇಷ್ಟ. ಸಿತಾರ್ ನುಡಿಸೋದು ಅಂದ್ರೆ ಅವರಿಗೆ ಎಲ್ಲಿಲ್ಲದ ಆಸಕ್ತಿ. ತಮ್ಮ ಕೊನೆಯ ದಿನದಲ್ಲೂ ತಮ್ಮ 2.5 ವರ್ಷದ ಮೊಮ್ಮಗಳ ಮುಂದೆ ಕುಳಿತು ಸಿತಾರ್ ಬಾರಿಸಿದ್ರು. ಇದೆಲ್ಲದರ ಜೊತೆಗೆ ತೇಜಸ್ವಿಯವರು ರೈತ ಹೋರಾಟಗಳಲ್ಲೂ ಪಾಲ್ಗೊಳ್ತಾರೆ. ಕಾಫಿ ಬೆಳೆಗೆ ಮುಕ್ತ ಮಾರುಕಟ್ಟೆ ಹುಟ್ಟುವುದಕ್ಕೆ ತೇಜಸ್ವಿಯವರೇ ಕಾರಣಕರ್ತರಾಗ್ತಾರೆ. ತಮಗನಿಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದ ಪೂಜಂತೆ ಸಮಾಜವಾದಿ ತತ್ವಗಳಲ್ಲಿ ನಂಬಿಕೆ ಇಟ್ಟಿದ್ದವರು. ರೈತ ಚಳವಳಿಯೇ ಆಗ್ಲಿ, ಮತ್ಯಾವುದೇ ಜನೋಪಕಾರದ ಚಳವಳಿಯೇ ಆಗ್ಲಿ, ಕಡಿದಾಳ್ ಶಾಮಣ್ಣ, ಶ್ಯಾಮಸುಂದರ್ ಮುಂತಾದ ಆಪ್ತರೊಂದಿಗೆ ಸೇರಿ ಹೋರಾಟದ ಕಹಳೆಯನ್ನೇ ಮೊಳಗಿಸ್ತಿದ್ರು. ಕನ್ನಡ ನಾಡಿನ ಮೇರು ಸಾಹಿತಿ, ಚಿಂತಕ ಹಾಗೂ ಹೋರಾಟಗಾರರಾದ ಪೂರ್ಣಚಂದ್ರ ತೇಜಸ್ವಿಯವರು 2007 ಏಪ್ರಿಲ್ 5ರಂದು ತಮ್ಮ 69ನೇ ವಯಸ್ಸಿನಲ್ಲಿ ತಮ್ಮ ಪ್ರೀತಿಯ ಮನೆಯಾದ ನಿರುತ್ತರದಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರ ಬರಹಗಳು ಅವರಿಲ್ಲ ಅನ್ನುವ ಕೊರಗನ್ನ ಕಡಿಮೆ ಮಾಡ್ತಿವೆ. ಮಾನವನಿಗೆ ಪ್ರಕೃತಿಯ ಅಗತ್ಯವಿದೆಯೇ ಹೊರತು ಪ್ರಕೃತಿಗೆ ಮಾನವನ ಅಗತ್ಯವಿಲ್ಲ.